ಕ್ರೈಸ್ತ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 59:16 ವಚನ. ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಹೊಗಳುವೆನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಈ ಮಾತನ್ನ ದಾವೀದನು ಹೇಳ್ತಾ ಇದ್ದಾರೆ. ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನು ನಾನು ಹಾಡಿ ಹೊಗಳ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಿನ ಕಾಲದಲ್ಲಿ ದಾವೀದನ್ ಏನ್ ಮಾಡ್ತಾರಂತೆ? ಹಾಡಿ ಹೊಗಳಿ ಅವ್ರನ್ನ ಸ್ತುತಿಸ್ತಾರಂತೆ. ಹಲ್ಲೆಲೂಯಾ. ಕೇಳೋದಕ್ಕೆ ನಮ್ಗೆ ಹೇಗಿದೆ ಅಲ್ವಾ? ನಾವೆಲ್ಲ ಇಕ್ಕಟ್ಟಾದ ಪರಿಸ್ಥಿತಿಲಿ ಏನ್ ಮಾಡ್ತೀವಿ? ಹಾಗೇ ಹೋಗಿ ಮುದ್ರಿ ಕೂತ್ಕೊಳ್ತೀವಿ, ಹಾಗೇ ಅಡಗಿಕೊಳ್ತೀವಿ, ಹಾಗೇ ನಮ್ಮನ್ನ ಬಚ್ಚಿಟ್ಕೊಳ್ತೀವಿ. ಇಕ್ಕಟ್ಟಿನ ಪರಿಸ್ಥಿತಿ ಏನ್ ಮಾಡೋದು? ಏನೂ ಮಾಡಕ್ಕಾಗ್ತಿಲ್ಲ. ಇನ್ನು ಕೆಲವರಾದ್ರೆ ಅಳ್ತಾ ಕೂತ್ಕೊಳ್ತೀವಿ, ಚಿಂತೆ ಮಾಡ್ತಾ ಕೂತ್ಕೊಳ್ತೀವಿ, ದುಃಖದಲ್ಲಿ ಮುಳುಗಿ ನಮ್ಮ ಶರೀರವನ್ನ ಎಲ್ಲ ನೋಯಿಸಿ ನಮಗೆ ನಾವೇ ಬಲಹೀನ ತಂದುಕೊಂಡು ಸೋತು ಹೋಗ್ತೀವಿ. ಹಲ್ಲೆಲೂಯಾ. ಯಾವ ಸಮಯದಲ್ಲಿ? ಇಕ್ಕಟ್ಟಿನ ಸಮಯದಲ್ಲಿ, ಇಕ್ಕಟ್ಟಿನ ಕಾಲದಲ್ಲಿ. ನೋಡ್ರಿ, ಇಲ್ಲಿ ದಾವಿದ ಭಕ್ತನು ಹೇಳ್ತಾ ಇದ್ದಾರೆ, ಇಕ್ಕಟ್ಟಿನ ಕಾಲದಲ್ಲಿ ನನ್ನ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನ ಹಾಡ್ತೀನಿ ಎಂಬುದಾಗಿ. ನಿಜವಾಗಿ ನಾನೊಂದು ನಿಮ್ಗೆ ರಹಸ್ಯ ಹೇಳ್ತೀನಿ. ಯಾವಾಗ ನೀವು ತುಂಬಾ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇರ್ತೀರೋ, ಯಾವಾಗ ನಿಮ್ಗೆ ಇದರಿಂದ ಇನ್ನು ಮೇಲ್ ಬರಕ್ಕಾಗ್ತಿಲ್ಲ, ಇದರಲ್ಲಿ ಏನು ಡಿಸಿಷನ್ ತಗೊಳಕ್ಕಾಗ್ತಿಲ್ಲ, ಇದು ಬಲಕ್ಕೂ ಹೋಗಕ್ಕಾಗ್ತಿಲ್ಲ, ಎಡಕ್ಕೂ ಹೋಗಕ್ಕಾಗ್ತಿಲ್ಲ, ಮುಂದೇನೂ ಹೋಗಕ್ಕಾಗ್ತಿಲ್ಲ, ಹಿಂದೇನೂ ಹೋಗಕ್ತಿಲ್ಲ, ನಾನು ಏನು ಮಾಡಕ್ಕಾಗ್ತಿಲ್ಲ, ಒಂದು ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟೆ. ಇಕ್ಕಟ್ಟು ಅಂದ್ರೆ ಏನು ಹೇಳ್ರಿ? ಹಾಗೇ ಒಂದು ಕಡೆ ಹಾಗೆ ನಮ್ಮನ್ನ ತಳ್ಳುತ್ತಾ ಇರ್ತಾರೆ. ಹೀಗೂ ಅಲ್ಲ, ಹಾಗೂ ಅಲ್ಲ, ಮುಂದೆ ಅಲ್ಲ, ಹಿಂದೆ ಅಲ್ಲ, ಏನು ಮಾಡೋದು ಅಂತಾನೆ ಗೊತ್ತಿಲ್ಲ. ಆ ರೀತಿ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ದಾವೀದನು ಹೇಳ್ತಾ ಇದ್ರೆ, ನನ್ನ ಆಶ್ರಯ, ನನ್ನ ದುರ್ಗ ಆಗಿರುವ ನಿಮ್ಮ ಬಲವನ್ನ ನಾನು ಹಾಡಿ ಹೊಗಳ್ತೀನಿ. ಹೌದು, ನಮ್ಮ ಆಶ್ರಯವು ದೇವರೇ, ನಮ್ಮ ದುರ್ಗವು ದೇವರೇ. ಹೌದು, ದಾವೀದನ ಗೊತ್ತು, ನನ್ನ ಆಶ್ರಯವೂ ದೇವರೇ, ನನ್ನ ದುರ್ಗವೂ ದೇವರೇ ಎಂಬುದಾಗಿ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ನನ್ನ ಆಶ್ರಯವೂ ದುರ್ಗವೂ ಆಗಿರುವ ನಿಮ್ಮ ಬಲವನ್ನ ನಾನು ಹಾಡಿ ಹೊಗಳ್ತೇನೆ ಇಕ್ಕಟ್ಟಿನ ಸಮಯದಲ್ಲಿ. ಆಗ ಏನಾಗುತ್ತೆ? ದೇವರವರನ್ನ ಬಿಡಿಸ್ತಾರೆ, ದೇವರವ್ರನ್ನ ತಪ್ಪಿಸ್ತಾರೆ, ದೇವರಿಗೆ ಸಮಾಧಾನ ಕೊಡ್ತಾರೆ, ದೇವರವ್ರಿಗೆ ಸಂತೋಷ ಕೊಡ್ತಾರೆ. ಹೌದು, ಕೊಡ್ತಾರೆ ಅಲ್ಲ, ಎಷ್ಟೋ ಬಾರಿ ಕೊಟ್ಟಿದ್ದಾರೆ, ಸಂತೋಷ ಕೊಟ್ಟಿದ್ದಾರೆ, ಸಮಾಧಾನ ಕೊಟ್ಟಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ, ತಪ್ಪಿಸಿದ್ದಾರೆ. ಎಷ್ಟೋ ಅದ್ಭುತ ದಾವೀದನ ಜೀವನದಲ್ಲಿ ದೇವರು ಮಾಡ್ತಾನೇ ಬಂದಿದ್ದಾರೆ. ಹಾಲೆಲ್ಲಿ ಇನ್ನೊಂದು ವಿಷಯ ಗೊತ್ತಾ? ಈ ಒಂದು ವಾಕ್ಯವನ್ನ ಯಾವ ಪರಿಸ್ಥಿತಿಯಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ ಅಂದ್ರೆ, ಸೌಲನಿಂದ ಕಳುಹಿಸಲ್ಪಟ್ಟ ವ್ಯಕ್ತಿಗಳು ದಾವೀದನನ್ನ ಕೊಂದು ಹಾಕಬೇಕು, ಅಂದ್ರೆ ಸಾಯಿಸಿ ಬಿಡಬೇಕು ಎಂಬುದಾಗಿ ಆತನನ್ನ ಬೆನ್ನಟ್ಟಿ ಬರುವಾಗ ಸುತ್ತಲೂ ವೈರಿಗಳು ಬಂದು ಆವರಿಸಿಕೊಂಡಿದ್ದಾರೆ. ಅಂತ ಪರಿಸ್ಥಿತಿ, ಅಂತ ಇಕ್ಕಟ್ಟಾದ ಪರಿಸ್ಥಿತಿ. ಹೊರಗೆ ಹೋದ್ರೆ ಈಗ ಜನ ಕೊಂದು ಹಾಕ್ಬಿಡ್ತಾರೆ. ಸೌಲನ್ನು ಕಳಿಸಿದಂತ ವ್ಯಕ್ತಿಗಳು ದಾವೀದನನ್ನ ಸಾಯಿಸ್ಬಿಡ್ತಾರೆ. ಅಂತ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ದಾವೀದನ ಹೇಳ್ತಿದೆ, ಪ್ರಾಣ ಹೋಗೋ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಬಲ, ನನ್ನ ದುರ್ಗ ಆಗಿರುವ ದೇವರು, ನನ್ನ ಆಶ್ರಯವೂ ನನ್ನ ದುರ್ಗವೂ ಆಗಿರುವ ದೇವರನ್ನ, ಅವರ ಬಲವನ್ನ ನಾನು ಹಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇದು ನಿಮ್ಮಿಂದ ನನ್ನಿಂದ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಆದರೆ ದಾವೀದನಿಗೆ ಹೇಗೆ ಸಾಧ್ಯ ಆಯಿತು ಅಂದರೆ, ಆತನು ಪೂರ್ಣವಾಗಿ ದೇವರನ್ನು ಒರಗಿಕೊಂಡಿದ್ದ. ಹೌದು, ಅವರ ಬಲವನ್ನು ಆತ ತಿಳಿದಿದ್ದ. ಹಾಡುವಾಗ ತನಗೊಂದು ಬಲ ಬರ್ತಾ ಇತ್ತು, ಹಾಡುವಾಗ ಸ್ತುತಿಸುವಾಗ ತನ್ನಲ್ಲಿ ಒಂದು ಧೈರ್ಯ ಬರ್ತಾ ಇತ್ತು. ಈ ದಿನ ಖಂಡಿತವಾಗಿ ದೇವರ ವಾಕ್ಯ ನಮಗೆ ಹೇಳುವ ಪ್ರಕಾರ ನಾವು ಕೂಡ ಮಾಡಲು ಪ್ರಾರಂಭಿಸೋಣ. ನಮ್ಮಲ್ಲಿ ಯಾವುದೇ ಇಕ್ಕಟ್ಟಾದ ಪರಿಸ್ಥಿತಿ ಇರಲಿ, ಅದು ಹಣದ ಇಕ್ಕಟ್ಟಾಗಿರಲಿ, ರೋಗದ ಒಂದು ಇಕ್ಕಟ್ಟಾಗಿರಲಿ, ನಿಂದೆಗಳ ಒಂದು ಇಕ್ಕಟ್ಟಾಗಿರಲಿ, ಅವಮಾನಗಳ ಒಂದು ಇಕ್ಕಟ್ಟಾಗಿರಲಿ, ಯಾವುದೇ ರೀತಿ ಇಕ್ಕಟ್ಟು ನಿಮ್ಮ ಜೀವನದಲ್ಲಿ ಯಾವ ರೀತಿ ಇಕ್ಕಟ್ಟಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆ ಇಕ್ಕಟ್ಟಿನ ಕಾಲದಲ್ಲಿ ಬೇರೆ ಬೇರೆ ತಪ್ಪಾದ ಆಲೋಚನೆ ಮಾಡಬೇಡ್ರಿ, ಬೇರೆ ಬೇರೆ ಮಾರ್ಗಗಳಲ್ಲಿ ನೀವು ಹೋಗಬೇಡ್ರಿ, ಬೇರೆ ಯಾವ ಡಿಸಿಷನ್ ನೀವು ತಗೋಬೇಡ್ರಿ. ನೀವು ದಾವೀದನ ಹಾಗೆ ಈ ಒಂದು ಕಾರ್ಯ ಮಾಡ್ರಿ, ಕುಳಿತುಕೊಂಡು ಚೆನ್ನಾಗಿ ಅವರ ಬಲವನ್ನ ಹಾಡಿ ಹೊಗಳ್ರಿ. ದೇವರೇ, ನೀನು ಸರ್ವಶಕ್ತನು, ದೇವರೇ, ನೀನು ಪರಾಕ್ರಮಿಯಾದ ದೇವರು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ಸಂಗಡ ಇದೆಯಪ್ಪ, ನಿನ್ನ ಬಲವನ್ನು ನಾನು ಹಾಡಿ ಹೊಗಳ್ತೇನೆ ಎಂಬುದಾಗಿ ನೀವು ಹೇಳ್ರಿ. ದೇವರೇ, ನೀನೇ ನನಗೆ ಬಲ, ನೀನೇ ನನಗೆ ಬಂಡೆ, ನೀನೇ ನನಗೆ ಕೋಟೆ, ನೀನೇ ನನಗೆ ದುರ್ಗ, ನೀನೇ ನನಗೆ ಆಶ್ರಯ, ನೀನೇ ನನಗೆ ಆಶ್ರಯ ಬಂಡೆ, ನೀನೇ ನನ್ನ ಆಶ್ರಯ ಗಿರಿ. ಅವರನ್ನು ಯಾವ ರೀತಿ ಎಲ್ಲ ಹಾಡಿ ಹೊಗಳೋಕ್ಕೆ ಸಾಧ್ಯನೋ, ಆತನ ಬಲವನ್ನು ಹೇಗೆಲ್ಲ ನಿಮಗೆ ವರ್ಣಿಸೋಕೆ ಸಾಧ್ಯನೋ ಆ ರೀತಿಯಾಗಿ ಹಾಡಿ ಹೊಗಳಿ ಕೊಂಡಾಡಿ ಸ್ತುತಿ ಯಜ್ಞಗಳನ್ನು ಸಮರ್ಪಿಸಿ ನೋಡ್ರಿ. ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ದೇವರು ನಿಮಗೊಂದು ವಿಶಾಲತೆಯನ್ನು ಯೇಸು ನಾಮದಲ್ಲಿ ಉಂಟು ಮಾಡ್ತಾರೆ. ಹಲ್ಲೆಲೂಯಾ. ಯೆಹೋಷಾಫಾಟನೆಂಬ ಅರಸ ನಿಮ್ಮೆಲ್ಲರಿಗೂ
ನಿಮಗೆ ಗೊತ್ತಿರಬಹುದು ಅಂತ ನನ್ನ ಕರ್ತನಲ್ಲಿ ನಂಬ್ತೇನೆ. ಆ ಯೆಹೋಷಾಫಾಟ ಅರಸನಿಗೆ ವಿರುದ್ಧವಾಗಿ 3 ರಾಜ್ಯಗಳವರು ಎದ್ದು ಯುದ್ಧ ಮಾಡ್ಲಿಕ್ಕಾಗಿ ಬರ್ತಾರೆ. ಆಗ ಯೆಹೋಷಾಫಾಟನ ಬಳಿ ರಥಾಶ್ವಗಳಿದೆ, ಯುದ್ಧ ವೀರರುಗಳಿದ್ದಾರೆ, ಭಟರುಗಳಿದ್ದಾರೆ, ಎಲ್ಲ ರೀತಿ ಯುದ್ಧ ಮಾಡಕ್ಕೆ ಏನೇನೆಲ್ಲ ಬೇಕು ಎಲ್ಲ ಸೌಕರ್ಯಗಳು ಕೂಡ ಇದೆ. ಆದರೆ ಯೆಹೋಷಾಫಾಟನಿಗೆ ಗೊತ್ತು, ಇದು ಯಾವುದು ನನ್ನನ್ನು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಬಿಡಿಸೋದಿಲ್ಲ, ಇದು ಯಾವುದು ನನ್ನನ್ನು ಕಾಪಾಡೋದಿಲ್ಲ, ಇದು ಯಾವುದು ನನಗೆ ಜಯ ಕೊಡೋದಿಲ್ಲ ಅಂತ ಆತನ ದೇವರ ಸಮ್ಮುಖದಲ್ಲಿ ಹೋಗಿ ಕುಳಿತುಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ದೇವರೇ, ನಾನು ಏನು ಮಾಡಬೇಕು ಗೊತ್ತಿಲ್ಲಪ್ಪ, ನನಗೆ ಬಲವಿಲ್ಲಪ್ಪ, ನನಗೆ ಸಹಾಯ ಮಾಡಪ್ಪ ಅಂತ ಹೇಳಿ ತನ್ನ ಬಲವನ್ನ ಮರೆತು, ತನ್ನ ಎಲ್ಲ ಕಾರ್ಯಗಳನ್ನ ಮರೆತು, ತನ್ನಲ್ಲಿರುವಂತ ವಸತಿಗಳನ್ನೆಲ್ಲ, ತನ್ನಲ್ಲಿರುವ ಸೌಕರ್ಯಗಳನ್ನೆಲ್ಲ ಮರೆತು ದೇವರ ಬಲಕ್ಕಾಗಿ ಹೋಗಿ ನಿಂತುಕೊಳ್ತಾನೆ. ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಅವರ ಬಳಿ ಹೋಗಿ ಆಶ್ರಯವನ್ನ ಕೇಳ್ತಾನೆ. ಆಗ ದೇವರು ಹೇಳೋ ಒಂದೇ ಒಂದು ಕಾರ್ಯ, ನೀನು ಸ್ತುತಿಸುವವರನ್ನ ಮುಂದೆ ನಿಲ್ಲಿಸು. ಹಲ್ಲೆಲೂಯಾ. ಯುದ್ಧಗಳು ನಡಿಬೇಕಾದ್ರೆ ಹಾಡಿ ಕೊಂಡಾಡ್ತಾ ಇದ್ರೆ ಜನ ನಮ್ಮನ್ನ ಏನಂತಾರೆ? ಹುಚ್ಚರು ಅಂತಾರೆ. ಹಲ್ಲೆಲೂಯಾ. ಹೌದು, ನಾವು ದೇವರಿಗಾಗಿ ಹುಚ್ಚರಾಗಿ ಬದುಕಬೇಕು. ಆಗ ಯೆಹೋಷಾಫಾಟನು ದೇವರ ಒಂದು ಮಾತಿಗೆ ವಿಧೇಯನಾಗಿ ಸ್ತುತಿ ಮಾಡುವ ಒಂದು ಗುಂಪನ್ನ ಯುದ್ಧಕ್ಕೆ ಮೊದಲು ಅಲ್ಲಿ ನಿಲ್ಲಿಸ್ತಾನೆ. ಅವರು ಆ ರೀತಿಯಾಗಿ ಗುಂಪಿನಲ್ಲಿರುವವರು, ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಎಂಬುದಾಗಿ ಆತನ ಹಾಡಿ ಹೊಗಳಿ ಕೊಂಡಾಡಿ ಸ್ತುತಿಸ್ತಾ ಇರ್ಬೇಕಾದ್ರೆ ನಡೆದಿದ್ದೇನು ಗೊತ್ತಾ? ಬಂದಂತ 3 ರಾಜ್ಯಗಳಿಂದ ಬಂದ ವಿರೋಧಿಗಳು, ಶತ್ರುಗಳು ತಮ್ಮೊಳಗೆ ತಾವೇ ಹೊಡೆದಾಡಿ ಸತ್ತು ಹೋದರು. ಹಲ್ಲೆಲೂಯಾ. ಅವರಿಗೋಸ್ಕರ ದೇವರು ಯುದ್ಧ ಮಾಡಿದ್ರು. ಹಲ್ಲೆಲೂಯಾ. ಅವರು ಬಂದಂತ ವ್ಯಕ್ತಿಗಳು ಯಾರು ಕೂಡ ಯೆಹೋಷಾಫಾಟನ ಮೇಲೆ ಯುದ್ಧಕ್ಕೆ ಹೋಗ್ಲಿಲ್ಲ. ಅವರೊಳಗಡೆ ವಿರೋಧಿಗಳೇ ಹೊಡೆದಾಡಿಕೊಂಡು ಅವರೇ ಸತ್ತು ಹೋದ್ರು. ಆದರೆ ಯೆಹೋಷಾಫಾಟನ ದೇವರು ಸುರಕ್ಷಿತವಾಗಿ ಕಾಪಾಡಿ ನಡೆಸಿದ್ರು. ಅವನು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ದೇವರ ಬಳಿ ಹೋಗಿ ಸಹಾಯ ಕೇಳುವಾಗ ದೇವರು ಇದನ್ನೇ ಹೇಳಿದ್ದು, ಹಾಡಿ ಕೊಂಡಾಡಿ ಸ್ತುತಿಸುವ ಗುಂಪನ್ನು ಮುಂದೆ ನಿಲ್ಲಿಸಿ ಎಂಬುದಾಗಿ. ದಾವೀದನು ಅದನ್ನೇ ಮಾಡಿದ್ದು. ತಾನೊಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿದ್ದಾರೆ, ಆದರೆ ಆ ದಾವೀದನು ಮಾಡ್ತಾ ಇರೋದು ಅವರ ಎಲ್ಲ ಬಲವನ್ನ ಹಾಡಿ ಹೊಗಳಿ ಕೊಂಡಾಡ್ತಾ ಇದ್ದಾರೆ. ಅವರು ಆ ರೀತಿ ಹಾಡಿ ಕೊಂಡಾಡುವಾಗ ದಾವೀದನ ಪ್ರಾಣ ಉಳಿಸಲ್ಪಟ್ಟಿತು, ದಾವೀದನ ಜೀವ ಕಾಪಾಡಲ್ಪಟ್ಟಿತು. ಈ ದಿನ ಪ್ರಿಯ ದೇವರ ಮಕ್ಕಳೇ, ನಿಮಗೆ ಪ್ರಾಣಾಪಾಯ ಸ್ಥಿತಿಯಲ್ಲಿ ನೀವಿದ್ದೀರಾ, ಪ್ರಾಣಾಪಾಯದ ಕಾರ್ಯಗಳು ನಿಮ್ಮನ್ನು ಆವರಿಸಿಕೊಂಡಿದ್ಯಾ, ಇಕ್ಕಟ್ಟಾದ ಒಂದು ಸ್ಥಿತಿಯಲ್ಲಿ ನೀವಿದ್ದೀರಾ, ಇದರಿಂದ ನನ್ನ ಯಾರು ಹೊರತಾರಕ್ಕೆ ಆಗೋದಿಲ್ಲ ಅಂತ ತಪ್ಪಾದ ಯೋಚನೆಗಳು ಮಾಡ್ತಾ ಇದ್ದೀರಾ, ಹಾಗಾಗ್ಬಿಡ್ಬೇಕು ಹೀಗಾಗ್ಬಿಡ್ಬೇಕು ಏನೋ ಮಾಡ್ಕೋಬೇಕು ಅಂತ ನೀವಿದ್ದೀರಾ. ಖಂಡಿತವಾಗಿ ನಿಮ್ಮ ಆಲೋಚನೆಯನ್ನ ತೊರೆಯಿರಿ. ನೀವು ಈ ಕ್ಷಣ ಕೂತ್ಕೊಂಡು ದೇವರನ್ನ ಆರಾಧಿಸೋದಕ್ಕೆ ಪ್ರಾರಂಭ ಮಾಡ್ರಿ. ದೇವರು ಎಲ್ಲಾ ರೀತಿಯಲ್ಲಿ ನಿಮಗೆ ಸಹಾಯಕನಾಗಿ ನಿಂತು ನಿಮ್ಮನ್ನು ಉಳಿಸಿ ಕಾಪಾಡಿ ನಿಮಗೆ ಬೇಕಾದ ಎಲ್ಲ ಸಹಾಯವನ್ನು ಒದಗಿಸಿ ನೀವು ಆರೋಗ್ಯವಾಗಿ, ನೀವು ಆಶೀರ್ವಾದವಾಗಿ, ನೀವು ಸಮಾಧಾನವಾಗಿ, ಸಂತೋಷವಾಗಿರುವಂತೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಖಂಡಿತವಾಗಿ ಈ ವಾಕ್ಯದಲ್ಲಿ ನಿಮ್ಮನ್ನು ಬಲಪಡಿಸಿಕೊಳ್ಳ್ರಿ. ಆತನ ಬಲವನ್ನು ಮಾತ್ರ ನೀವು ಹಾಡಿ ಹೋಗ್ರಿ, ಬೇರೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಆತನ ಸಮ್ಮುಖದಲ್ಲಿ ಕುಳಿತುಕೊಳ್ಳ್ರಿ, ಆತನನ್ನ ಸ್ತುತಿಸ್ರಿ, ಆರಾಧಿಸ್ರಿ, ಕೊಂಡಾಡ್ರಿ, ಆತನನ್ನ ಘನಪಡಿಸ್ರಿ. ಯೇಸುವಿನ ನಾಮದಲ್ಲಿ ನಿಮಗೆ ಕಟ್ಟಾದ ಪರಿಸ್ಥಿತಿಗಳು ಮಾರ್ಪಟ್ಟು ಒಂದು ವಿಶಾಲತೆಯನ್ನು, ಒಂದು ಸಮಾಧಾನ, ಒಂದು ಬಿಡುಗಡೆಯನ್ನ ಕರ್ತನಾದ ಯೇಸು ನಿಮಗೆ ಕೊಡ್ತಾರೆ. ಖಂಡಿತವಾಗಿ ಈ ವಾಕ್ಯಗಳನ್ನು ನಂಬಿ ನೀವು ಅದರ ಪ್ರಕಾರ ಮಾಡಿ ಆಶೀರ್ವಾದಗಳನ್ನ, ಬಿಡುಗಡೆಯನ್ನು, ಒಂದು ವಿಶಾಲತೆಯನ್ನು ಹೊಂದಿಕೊಳ್ತೀರಿ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬುತ್ತೇನೆ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.